ಬೆಳಗಿನಿಂದ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರ ಸಹನೆ ಮಧ್ಯಾಹ್ನದ ಹೊತ್ತಿಗೆ ಕಟ್ಟೆ ಹೊಡೆದಿದೆ. ಮೆಜೆಸ್ಟಿಕ್ನಲ್ಲಿ ಬಸ್ ಸಂಚಾರ ಆರಂಭಿಸುವಂತೆ ಒತ್ತಾಯಿಸಿ ಪ್ರಯಾಣಿಕರು ಸಿಬ್ಬಂದಿಯೊಂದಿಗೆ ಜಗಳಕ್ಕಿಳಿದಿದ್ದಾರೆ. ಕೇವಲ ವೋಲ್ವೋ ಬಸ್ ಅನ್ನು ಬಿಡುತ್ತಿರುವುದು ಸರಿಯಲ್ಲ, ದುಬಾರಿ ವೋಲ್ವೋ ದರವನ್ನು ಭರಿಸುವುದು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮ ಕಷ್ಟವನ್ನು ಕೇಳೋರು ಯಾರು ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ತಕ್ಷಣವೇ ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಒತ್ತಾಯಿಸಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ವೋಲ್ವೋ ಬಸ್ಗಳನ್ನು ಬಿಡಲಾಗ್ತಾ ಇದೆ. ಸಹಜವಾಗಿ ಕೆಲವು ಪ್ರಯಾಣಿಕರಿಗೆ ಅದರಿಂದ ತೊಂದರೆ ಆಗುತ್ತೆ, ಯಾಕಂದರೆ ವೋಲ್ವೋ ಬಸ್ನ ದರವನ್ನು ಭರಿಸೋಕೆ ಆಗೋದಿಲ್ಲ. ಏನಾದರೂ ಅಧಿಕಾರಿಗಳು ಕ್ರಮ ಕೈಗೊಂಡ್ರ? ಜಯಪ್ರಕಾಶ್, ಜನರ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು. ಬೆಳಗ್ಗೆಯಿಂದ ಸುಮಾರು ಬಸ್ಗಳ ಸಂಚಾರವನ್ನ ನಾವು ನೋಡ್ತಿದೀವಿ. ಈಗ BMTCಯ MD ಹೇಳಿರೋ ಹಾಗೆ, ಶ್ರೀನಿವಾಸ ಹೇಳಿರೋ ಹಾಗೆ 125 ವೋಲ್ವೋ ಬಸ್ಗಳು, 300 ನಾರ್ಮಲ್ ಬಸ್ಗಳು ಬಿಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಸದ್ಯದ ಸಂಚಾರದ ಪ್ರಕಾರ 300 ವೋಲ್ವೋ ಬಸ್ಗಳು ಹಾಗೂ 125 ಕಾಮನ್ ಬಸ್ಗಳಿವೆ. ಬಸ್ಗಳನ್ನ ಉಪಯೋಗಿಸಿರೋರು ಮಧ್ಯಮ ವರ್ಗದವರು ಹೆಚ್ಚಾಗಿ ಪಾಸ್ಗಳನ್ನ ಮಾಡ್ಕೊಂಡಿರ್ತಾರೆ. BMTC ಪಾಸ್ಗಳನ್ನ ವೋಲ್ವೋ ಬಸ್ಗಳಲ್ಲಿ ಅಲೌಡ್ ಮಾಡಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದ ಬಸ್ಗಾಗಿ ಕಾಯುತ್ತಿದ್ದ ಜನ ಈಗ ಆಕ್ರೋಶಗೊಂಡಿದ್ದಾರೆ. ಬರೀ ವೋಲ್ವೋ ಬಸ್ನ ಸಂಚಾರ ITPL ಹಾಗೂ ಇತರೆ ದೊಡ್ಡ ದೊಡ್ಡ ಏರಿಯಾಗಳಿಗೆ ಹಾಗೂ ಹೈಟೆಕ್ ಏರಿಯಾಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ನಾರ್ಮಲ್ ಬಸ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಜನರು ಸಾಕಷ್ಟು ಕುಪಿತಗೊಂಡಿದ್ರು. ಅಲ್ಲದೆ ಈಗ ಅಶೋಕ್ ಸಹ 80% ಬಸ್ಗಳು ಸಂಚಾರ ಮಾಡ್ತಿವೆ. ಆದ್ರೆ ಮಾಮೂಲಿ ಬಸ್ಗಳು ಸಹ ಹೆಚ್ಚಾಗ್ಬಿಟ್ಟಿದೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯನ್ನ ನೋಡಿದಂತಹ ಜನ ಸಾಕಷ್ಟು ಕೋಪಗೊಂಡು ಇನ್ನು ಸಂಜೆ ಒಳಗಡೆ ಈ ಪರಿಸ್ಥಿತಿ ಕೈ ಮೀರಿದ್ರೆ ತಾವೇ ಬಸ್ಗಳಿಗೆ ಕಲ್ಲು ಹೊಡೆಯೋ ಆಗಿ ಸಹ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಂದಿನಿ. ಓಕೆ, ಇದು ಯಾವ ರೀತಿ ತಮ್ಮ ತಾಳ್ಮೆ ಹೇಗಿರುತ್ತೆ? ಬೆಳಗಿಂದ ಸಂಜೆ ತನಕ ಅಲ್ಲಿ ಕಾಯಬೇಕಾಗತ್ತೆ, ಮಧ್ಯಾಹ್ನ ತನಕ ಉರಿ ಬಿಸಿಲು. ಈ ಸಂದರ್ಭದಲ್ಲಿ ಬಸ್ ಇಲ್ಲ ಅಂತ ಹೇಳುವಾಗ ಹೇಗೆ ಮುಗಿಬಿದ್ರು ನೀವು ನೋಡಿದ್ರಿ. ಇದು ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಡೆದಂಥ ಘಟನೆ. ಇದಾದ ನಂತರ ಈಗ KSRTC ನೌಕರರ ಮುಷ್ಕರದ ವೇಳೆ ಕೋಲಾರದಲ್ಲಿ ಕಾರ್ಮಿಕ ಮುಖಂಡನನ್ನು ಬಂಧಿಸಲಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸಿ ನೌಕರರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ಈ ವೇಳೆ ಗದ್ದಲ ಜೋರಾದ ಕಾರಣ ಹೊಸ ಬಸ್ ನಿಲ್ದಾಣದಲ್ಲಿ ಪೊಲೀಸರು ನೌಕರರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ. ಇನ್ನು BMTC ಹಾಗೂ KSRTC ನೌಕರರು ನಡೆಸುತ್ತಿರುವ ಮುಷ್ಕರಕ್ಕೆ ಬೆಂಗಳೂರಿನ ಕೃಷ್ಣರಾಜಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದರೆ ಮುಷ್ಕರದ ವೇಳೆ KR ಪುರಂನಲ್ಲಿ ಕೆಲ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಬಸ್ಗಳಿಗೆ ಹಾನಿ ಮಾಡಲಾಗಿದೆ. ಕೃಷ್ಣರಾಜಪುರ ಘಟಕ 29ರಲ್ಲಿ BMTC ಹಾಗೂ KSRTC ಬಸ್ಗಳ ಗಾಜು ಒಡೆಯಲಾಗಿದೆ. ಕೋಲಾರ ವಿಭಾಗದ ಮಾಲೂರು ಬಸ್ ಮೇಲೆಯೂ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಹೊಸಕೋಟೆಯಲ್ಲಿಯೂ 2 ಬಸ್ಗಳು ಜಖಂಗೊಂಡಿವೆ. ವೈಟ್ ಫೀಲ್ಡ್ನಲ್ಲಿ 10ಕ್ಕೂ ಹೆಚ್ಚು ಬಸ್ಗಳನ್ನು ಪಂಚರ್ ಮಾಡಲಾಗಿದೆ. ಹೀಗಾಗಿ ಸಕಾಲಕ್ಕೆ ಬಸ್ ಸಿಗದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಓಕೆ, ನಮ್ಮ ನ್ಯೂಸ್ ನಿಮ್ಮ ನ್ಯೂಸ್ ಲಂಚ್ ಒಂದು ಪುಟ್ಟ ಬ್ರೇಕ್ ನಂತರ ನ್ಯೂಸ್ ಮುಂದುವರಿಯುತ್ತೆ.